ಹಲೋ ಫ್ರೆಂಡ್ಸ್, 5B ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೋಟರೋಲಾ ತನ್ನ ಹೊಸ ಫೋನ್ ಅನ್ನ ಇಂಡಿಯನ್ ಮೊಬೈಲ್ ಮಾರುಕಟ್ಟೆಯಲ್ಲಿ ಲಾಂಚ್ ಮಾಡೋದಕ್ಕೆ ತಯಾರಿಯನ್ನ ಮಾಡಿಕೊಡ್ತಾ ಇದೆ. ಆ ಫೋನ್ ಅಂದ್ರೆ ಮೋಟರೋಲಾ ಎಡ್ಜ್ 70. ಈ ಫೋನು ನವೆಂಬರ್ ತಿಂಗಳ ಮಧ್ಯದಲ್ಲಿ ಲಾಂಚ್ ಆಗಬಹುದು ಅಂತ ಅದರ ಅಫಿಷಿಯಲ್ ಮೂಲಗಳಿಂದ ತಿಳಿದು ಬಂದಿರುವಂತದ್ದು. ಅದರಿಂದ ಈ ವಿಡಿಯೋದಲ್ಲಿ ಆ ಫೋನ್ ಬಗ್ಗೆ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಹೊಸ ಫೋನ್ಗಳ ಅಪ್ಡೇಟ್ಸ್ ಅನ್ನ ಈ ಚಾನೆಲ್ ನೀವು ಪಡೆಯಬಹುದು. ಮತ್ತು ಈ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮಲ್ಲಿ ಏನಾದ್ರೂ ಈ ಫೋನ್ ನ ಬಗ್ಗೆ ಕ್ವಶನ್ ಗಳಿದ್ರೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಬರೆಯಿರಿ. ಉತ್ತರವನ್ನ ಖಂಡಿತವಾಗಿ ನಾನು ಕೊಡ್ತೀನಿ. ಮೋಟರೋಲಾ ಎಡ್ಜ್ 70 ಇದರ ಒಂದು ಡಿಸೈನ್ ಬಗ್ಗೆ ನೋಡ್ಬೇಕಂದ್ರೆ 159 ಗ್ರಾಮ್ ವೇಟ್ ಅನ್ನು ಹೊಂದಿರುವಂತದ್ದು. 5.99 ಥಿಕ್ನೆಸ್ ಅನ್ನ ಈ ಫೋನ್ ಹೊಂದಿರುವಂತದ್ದು. ಇದಕ್ಕೆ IP68 ಮತ್ತು IP69 ರೇಟಿಂಗ್ ಅನ್ನು ಕೊಟ್ಟಿರುವಂತದ್ದು. ಇದರ ಒಂದು ಡಿಸ್ಪ್ಲೇ ಬಗ್ಗೆ ನೋಡ್ಬೇಕಂದ್ರೆ 6.7 ಇಂಚಸ್ ಫುಲ್ HD ಪ್ಲಸ್ POLED ಡಿಸ್ಪ್ಲೇ ಅನ್ನ ಕೊಟ್ಟಿರುವಂತದ್ದು. ಇಲ್ಲಿ ಪಿಕ್ಚರ್ ಕ್ವಾಲಿಟಿ ಮತ್ತು ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಬರುವಂತದ್ದು. ಇದಕ್ಕೆ ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಅನ್ನ ಕೊಡಲಾಗಿದೆ. ಬೆಸೆಲೆಸ್ ವಿತ್ ಪಂಚ್ ಹೋಲ್ ಡಿಸ್ಪ್ಲೇ ಅನ್ನ ಇದಕ್ಕೆ ಕೊಟ್ಟಿರುವಂತದ್ದು. ಡಿಸ್ಪ್ಲೇ ಸುಂದರವಾಗಿ ಕಾಣುವಂತದ್ದು. 4500 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಅನ್ನ ಇದು ಹೊಂದಿರುವುದರಿಂದ ಬಿಸಿಲಲ್ಲಿ ಈಸಿಯಾಗಿ ನೀವು ಯೂಸ್ ಮಾಡ್ಕೋಬಹುದು. 120 ಹರ್ಟ್ಸ್ ರಿಫ್ರೆಶ್ ರೇಟ್ ಅನ್ನ ಇದಕ್ಕೆ ಕೊಡಲಾಗಿದೆ. ಇನ್ನು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ನೋಡ್ಬೇಕಂದ್ರೆ ವೆರಿ ಪವರ್ಫುಲ್ ಚಿಪ್ಸೆಟ್ ಆದ ಸ್ನ್ಯಾಪ್ ಡ್ರ್ಯಾಗನ್ 7 Gen 4 ಪ್ರೊಸೆಸರ್ ಅನ್ನ ಇಲ್ಲಿ ಅಳವಡಿಸಿರುವಂತದ್ದು. ಯಾವುದೇ ಗೇಮ್ ಅನ್ನ ಈಸಿಯಾಗಿ ಆಡ್ಲಿಕ್ಕೆ ನಿಮಗೆ ಸಪೋರ್ಟ್ ಮಾಡುವಂತದ್ದು. ಇದಕ್ಕೆ 12GB ರ್ಯಾಮ್ ಅನ್ನ ಕೊಟ್ಟಿರುವಂತದ್ದು. ರ್ಯಾಮ್ ನ ಒಂದು ಟೈಪ್ ಅಂದ್ರೆ LPDDR5X ಆಗಿರುವಂತದ್ದು. ಇದು ಆಂಡ್ರಾಯ್ಡ್ 16 ನಲ್ಲಿ ರನ್ ಆಗುವಂತದ್ದು. ಇದಕ್ಕೆ 3 ಇಯರ್ಸ್ OS ಅಪ್ಡೇಟ್ ಅನ್ನ ಕೊಡಲಾಗಿದೆ. ಇನ್ನು ಕ್ಯಾಮೆರಾ ಬಗ್ಗೆ ನೋಡ್ಬೇಕಂದ್ರೆ ಇದಕ್ಕೆ ಟ್ರಿಪಲ್ ಕ್ಯಾಮೆರಾವನ್ನ ಕೊಟ್ಟಿರುವಂತದ್ದು. 50MP ಪ್ಲಸ್ 50MP ಮೇನ್ ಕ್ಯಾಮೆರಾವನ್ನ ಕೊಡಲಾಗಿದೆ. 50MP ವೈಡ್ ಆಂಗಲ್ ಪ್ರೈಮರಿ ಕ್ಯಾಮೆರಾವನ್ನ ಕೊಡಲಾಗಿದ್ದು 50MP ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮೆರಾವನ್ನ ಕೊಡಲಾಗಿದೆ. ಇಲ್ಲಿ ಪಿಕ್ಚರ್ ಸಖತ್ತಾಗಿ ಬರುವಂತದ್ದು. ಅದೇ ರೀತಿಯಾಗಿ 4K at 30fps ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಕೂಡ ನೀವು ಮಾಡಿಕೊಳ್ಳಬಹುದು. ಇದಕ್ಕೆ LED ಪ್ಯಾಚ್ ಅನ್ನ ಕೊಟ್ಟಿರುವಂತದ್ದು. ಇನ್ನು ಫ್ರಂಟ್ ಕ್ಯಾಮೆರಾ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ಕೂಡ 50MP ವೈಡ್ ಆಂಗಲ್ ಲೆನ್ಸ್ ಅನ್ನ ಕೊಡಲಾಗಿದೆ. ಇಲ್ಲಿ ಕೂಡ 4K at 30fps ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಳ್ಳಬಹುದು ಮತ್ತು ಪಿಕ್ಚರ್ ಸಹಿತ ಚೆನ್ನಾಗಿ ನೀವು ಮಾಡಿಕೊಳ್ಳಬಹುದು. ಇನ್ನು ಬ್ಯಾಟರಿ ವಿಷಯ ಬಗ್ಗೆ ಹೇಳ್ಬೇಕಂದ್ರೆ ಬ್ಯಾಟರಿಯನ್ನ ಸಣ್ಣ ಪ್ರಮಾಣದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು. ಇದಕ್ಕೆ ತಕ್ಕದಾದ ಬ್ಯಾಟರಿ ಬ್ಯಾಕಪ್ ಅನ್ನ ಇದಕ್ಕೆ ಕೊಟ್ಟಿಲ್ಲ ಅನ್ನುವಂತ ಒಂದು ಅಸಹನೆ ಉಂಟಾಗುವಂತದ್ದು. ಅಂದ್ರೆ 4800 mAh ಬ್ಯಾಟರಿಯನ್ನ ಕೊಟ್ಟಿರುವಂತದ್ದು. ಇದು ಒಂದು ದಿನ ನಿಮಗೆ ಯಾವುದೇ ಸಮಸ್ಯೆ ಇಲ್ಲದಂತೆ ಬ್ಯಾಟರಿ ಬ್ಯಾಕಪ್ ಅನ್ನ ಕೊಡುವಂತದ್ದು. ಆದ್ರೆ ಇಂಥ ಫೋನ್ಗೆ 7000 mAh ಬ್ಯಾಟರಿ ಕೊಡುವಂತ ಒಂದು ಸಮಯದಲ್ಲಿ ಇವರು 4800 mAh ಬ್ಯಾಟರಿ ಕೊಟ್ಟಿರುವುದು ನೆಗೆಟಿವ್ ಪಾಯಿಂಟ್ ಅಂತ ಹೇಳಬಹುದು. ಇದಕ್ಕೆ 68W ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಕೊಡಲಾಗಿದೆ. ಇದರ USB ಕೇಬಲ್ ಅಂದ್ರೆ C ಪೋರ್ಟ್ ಅಲ್ಲಿ ಇರುವಂತದ್ದು ಮತ್ತು 15W ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇದಕ್ಕೆ ಇರುವಂತದ್ದು. ಇನ್ನು ಸ್ಟೋರೇಜ್ ಬಗ್ಗೆ ಹೇಳ್ಬೇಕಂದ್ರೆ ಇದಕ್ಕೆ 256GB ಸ್ಟೋರೇಜ್ ಅನ್ನ ಕೊಟ್ಟಿರುವಂತದ್ದು. ಈ ಸ್ಟೋರೇಜ್ ಒಂದು ಟೈಪ್ ಅಂದ್ರೆ USF 3.1 ಆಗಿರುವಂತದ್ದು. ಇಲ್ಲಿ ಕೂಡ ಎಕ್ಸ್ಪ್ಯಾಂಡ್ ಮಾಡ್ತೀನಿ ಅಂತಂದ್ರೆ ಅಂದ್ರೆ ಮೆಮರಿಯನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಂದ್ರೆ ಇಲ್ಲಿ ಅದು ಸಾಧ್ಯ ಇಲ್ಲ ಅಂತ ಹೇಳ್ಬಹುದು. ಇಲ್ಲಿ ಆ ಅವಕಾಶವನ್ನ ಕೊಡಲಾಗಿಲ್ಲ. ಇದಲ್ಲದೆ ಫಿಂಗರ್ ಪ್ರಿಂಟ್ ಸೆನ್ಸಾರ್, ಫೇಸ್ ಅನ್ಲಾಕ್ ಫೀಚರ್, 5G ಸಪೋರ್ಟ್, ಡ್ಯುಯಲ್ ಸಿಮ್ ಸಪೋರ್ಟ್ ಎಲ್ಲವೂ ಕೂಡ ಈ ಫೋನ್ಗೆ ಇರುವಂತದ್ದು. ಇದರ ಒಂದು ಮುಖ್ಯವಾಗಿ ಪ್ರೈಸ್ ಬಗ್ಗೆ ಹೇಳ್ಬೇಕಂದ್ರೆ ಇದರ ಬೇಸ್ ವೇರಿಯಂಟ್ ಪ್ರೈಸ್ 29,999 ದಿಂದ ಪ್ರಾರಂಭ ಆಗಬಹುದು ಅಂತ ಅಂದುಕೊಳ್ಳಲಾಗಿದೆ. ಇದು ಲಾಂಚ್ ಆಗುವಂತ ಒಂದು ಸಮಯದಲ್ಲಿ ಇದರ ನಿಜವಾದ ಬೆಲೆ ಗೊತ್ತಾಗುವಂತದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.